ನಾನು ನಿಮ್ಮ ಪ್ರೀತಿಯ ಮಯೂರಿ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಪಬ್ಲಿಕ್ ಮ್ಯೂಸಿಕ್ ಅವರು ಫಸ್ಟ್ ಇಯರ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಈ ಸೆಲೆಬ್ರೇಷನ್ ಅಲ್ಲಿ ನಾನಿಲ್ಲದೆ ಇದ್ರೆ ಚೆನ್ನಾಗಿರುತ್ತಾ? ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಸ್ಯಾಂಡಲ್ವುಡ್ ಸಮಾಚಾರನ ಹೇಳೋದಕ್ಕಂತ ಬಂದಿದ್ದೀನಿ. ಸೊ ಇವತ್ತಿನ ಸ್ಯಾಂಡಲ್ವುಡ್ ಸಮಾಚಾರ ಎಲ್ಲ ನಾನೇ ಹಾಗೆ ಕೊಡ್ತಾ ಇರ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಸೊ ಹೈಲೈಟ್ಸ್ ನೋಡ್ಕೊಂಡು ಬಂದ್ರಲ್ಲ, ಸೂಪರ್ ಆಗಿತ್ತಲ್ಲ. ಹೈಲೈಟ್ಸ್ ಮಾತ್ರ ನೋಡಿದ್ರೆ ಮಜಾ ಬರಲ್ಲ, ಪೂರ್ತಿ ಸುದ್ದಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಬೇರೆಯವ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ನನ್ನ ಬಗ್ಗೆ ಹೇಳ್ತೀನಿ, ಯಾಕಂದರೆ ನಾನಿವತ್ತು ಇಲ್ಲಿ ಸ್ಪೆಷಲ್ ಗೆಸ್ಟ್. ಅದಕ್ಕೋಸ್ಕರ ನನ್ನ ಸಿನಿ ಜರ್ನಿ ನಿಮಗೆ ಹೇಳ್ತೀನಿ. ನಾನು ಮುಂಚೆ ಎಷ್ಟು ದಪ್ಪ ಇದ್ದೆ, ಏನು ಮಾಡ್ತಾ ಇದ್ದೆ, ನಾನು ನಿರೂಪಣೆ ಮಾಡ್ತಾ ಇದ್ದಾಗ ಒಂದಿಷ್ಟು ಫೋಟೋಸ್ಗಳನ್ನು ನಾನು ತೆಕ್ಕೊಂಡಿಟ್ಕೊಂಡಿದ್ದೆ. ಸೊ ಆ ಎಕ್ಸ್ಕ್ಲೂಸಿವ್ ಫೋಟೋಸ್ ಇವತ್ತು ನಾನು ಸ್ಯಾಂಡಲ್ವುಡ್ ಸಮಾಚಾರ ಪಬ್ಲಿಕ್ ಮ್ಯೂಸಿಕ್ಕಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ ನನ್ನ ಸಿನಿ ಜರ್ನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಸೊ ನಾನು ಮುಂಚೆ ನಿರೂಪಣೆ ಮಾಡ್ತಾ ಇದ್ದೆ, ಅದಕ್ಕಿಂತ ಮುಂಚೆ ಡ್ಯಾನ್ಸ್ ಮಾಡ್ತಾ ಇದ್ದೆ, ನಮ್ಮ ಅಮ್ಮನ ತಲೆ ತಿಂತಾ ಇದ್ದೆ. ಸೊ ಆ್ಯಕ್ಟಿಂಗ್ ಮಾಡಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ಒಂದಿನ ಈ ಆ್ಯಕ್ಟಿಂಗ್ ಅವಕಾಶ ಈ ಥರ ಇದೆ, ಆಡಿಷನ್ಸ್ ನಡೀತಾ ಇದೆ ಅಶ್ವಿನಿ ನಕ್ಷತ್ರಕ್ಕೋಸ್ಕರ ಅಂತ ಹೇಳಿದಾಗ ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಈ ಥರ ಸೀರಿಯಲ್ ಬರ್ತಾ ಇದೆ ಅಂತೆ, ನಾನು ಕೂಡ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಅಂತ. ಸೊ ನಮ್ಮಮ್ಮ ಇಮ್ಮಿಡಿಯೇಟ್ ಹೇಳಿರೋ ಡೈಲಾಗ್ ಏನಂದರೆ, ಮನೇಲೇ ಇಷ್ಟು ಆ್ಯಕ್ಟ್ ಮಾಡ್ತೀಯಾ, ಅಲ್ಲಿ ಹೋಗಿ ಆ್ಯಕ್ಟ್ ಮಾಡೋಕ್ಕೆ ಏನು ನಿನಗೆ ಅಂತ. ಸೊ ಜೊತೆಗೆ ನನ್ನ ಜೊತೆ ಬಂದರು ಬ್ಯಾಂಗ್ಳೂರ್ಗೆ, ಆಡಿಷನ್ಸ್ ಕೊಟ್ವಿ. ಸೊ ಇದೇ ಪೋಸ್ಟರ್ ಆ್ಯಕ್ಚುಲಿ ಎಲ್ಲ ಇಡೀ ಕರ್ನಾಟಕದಲ್ಲಿ ಈ ಪೋಸ್ಟರ್ ಹಾಕಿದ್ರು. ನಮ್ಮ ಮನೆ ಮುಂದೆನೆ ಹುಬ್ಳಿಲಿ ನಮ್ಮ ಮನೆಯಿಂದ ನೆಕ್ಸ್ಟ್ ಕ್ರಾಸಲ್ಲಿ ಈ ಪೋಸ್ಟರ್ ಹಾಕಿದ್ರು. ಸೊ ಡೈಲಿ ನಮ್ಮ ತಂದೆ ಆಫೀಸಿಗೆ ಹೋಗಬೇಕಿದ್ರೆ ಆ ಪೋಸ್ಟರ್ ನೋಡಿಕೊಂಡು ಒಂದೆರಡು ನಿಮಿಷ ನಿಂತು ನನ್ನ ಮಗಳು ಇವಳು ಅಂತ ಒಂದು ಸ್ವಲ್ಪ ಆ ಪ್ರೆಸ್ಟೀಜ್ ತೊಗೊಂಡು ಆಫೀಸಿಗೆ ಹೋಗ್ತಾಯಿದ್ರು. ಸೊ ಸೀರಿಯಲ್ ಅವಕಾಶ ಬಂತು, ಆ್ಯಕ್ಟಿಂಗ್ ಕಲಿತೆ, ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಬರ್ತಾಯಿತ್ತು, ಫೋನ್ ಬರ್ತಾಯಿತ್ತು. ಬಟ್ ನನಗೆ ಸ್ಟಾರ್ಟಿಂಗ್ ನಂಬಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ತುಂಬ ಜನ ಪ್ರ್ಯಾಂಕ್ ಮಾಡ್ತಾಯಿದ್ರು. ನಾನು ಶಾರುಖ್ ಖಾನ್ ಮಾತಾಡ್ತಾ ಇದ್ದೀನಿ, ನಾನು ಅವ್ರು ಮಾತಾಡ್ತಾ ಇದ್ದೀನಿ ಅಂತ ತುಂಬ ಜನ ಪ್ರ್ಯಾಂಕ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಒಟ್ಟಾರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಒನ್ ಫೈನ್ ಡೇ ನನಗೆ ಶಶಾಂಕ್ ಸರ್ ಮಿಸ್ ಕಾಲ್ ಇತ್ತು. ಸೊ ನನ್ನ ಸಿನಿಮಾದಲ್ಲೂ ನಾನು ಎಲ್ರಿಗೂ ಮಿಸ್ ಕಾಲ್ ಕೊಡ್ತಾ ಇರ್ತೀನಲ್ಲ, ಅದೇ ರೀತಿ ಶಶಾಂಕ್ ಸರ್ ನನಗೆ ಮಿಸ್ ಕಾಲ್ ಕೊಟ್ಟಿದ್ದಾರೆ. ಸಾರಿ ಶಶಾಂಕ್ ಸರ್, ಕಾಲೇ ಮಾಡಿದರು, ಅದು ಮಿಸ್ ಕಾಲ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆವಾಗ ಗೊತ್ತಾಯಿತು ಇಟ್ಸ್ ಡೈರೆಕ್ಟರ್ ಶಶಾಂಕ್ ಸರ್ ಅಂತ. ಇಮ್ಮಿಡಿಯೇಟ್ ಫೋನ್ ಮಾಡಿದೆ. ಸರ್ ಹೇಳಿದ್ರು, ನೋಡಮ್ಮ ಸಿನಿಮಾ ಮಾಡೋಕ್ಕೆ ರೆಡಿ ಇದೆಯಾ ಅಂತ. ಸರ್ ಡೆಫಿನೆಟ್ಲಿ ರೆಡಿ ಇದ್ದೀನಿ ಅಂತ ಹೇಳಿದೆ. ಅವ್ರು ಹೇಳಿದ್ರು ಕೃಷ್ಣನ್ ಲವ್ ಸ್ಟೋರಿ ಪಾರ್ಟ್ 2 ಅಂತ. ಆವಾಗ ಸಿಕ್ಕಾಬಡೆ ಖುಷಿ ಆಗೋಯ್ತು ನನಗೆ. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಆ್ಯಕ್ಚುಲಿ ಪಬ್ಲಿಕ್ ಮ್ಯೂಸಿಕಲ್ಲಿ ಎಕ್ಸ್ಕ್ಲೂಸಿವ್ ಆಗಿ. ಫಸ್ಟ್ ಅದೆಲ್ಲ ಕನ್ಫರ್ಮ್ ಆದಾಗ ಈಗಲೇ ಯಾರಿಗೂ ಹೇಳೋದೇನು ಬೇಡ, ನಿನ್ನ ಹತ್ರ ಮಾತ್ರ ಇರಲಿ ಈ ಸುದ್ದಿ, ಎಲ್ಲ ಕನ್ಫರ್ಮ್ ಆದಮೇಲೆ ನಾವು ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿ ಅನೌನ್ಸ್ ಮಾಡೋಣ ಅಂತ. ಬಟ್ ನಾನು ಹೆಂಗಿದ್ದೆ ಅಂದರೆ, ಎಷ್ಟು ಎಕ್ಸೈಟೆಡ್ ಇದ್ದೆ ಅಂದರೆ, ಶೂಟಿಂಗಲ್ಲಿದ್ದೆ, ಈ ಥರ ಎಲ್ಲ ಗೊತ್ತಾಯ್ತಲ್ಲ ನಾನು ಆ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ. ಹೇಳ ಬೇಡವಾ ತಂದೆ ತಾಯಿ ಮುಂದೆ ಎಲ್ಲ ಹೇಳಿಬಿಟ್ಟಿದ್ದೆ. ಬಟ್ ಹೇಳ್ಕೊಬೇಕಲ್ಲ, ನಾನೀಗ ಶಶಾಂಕ್ ಸರ್ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ, ಅಜಯ್ ಸರ್ ಪ್ರೊಡಕ್ಷನ್ ಮಾಡ್ತಾಯಿದ್ದಾರೆ, ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಂತ. ಸೊ ಆ ಎಕ್ಸೈಟ್ಮೆಂಟಲ್ಲಿ ಹೇಳಿಬಿಟ್ಟೆ, ನನ್ನ ಕೋ ಆರ್ಟಿಸ್ಟಿಗೆ ಎಲ್ರಿಗೂ ಹೇಳಿಬಿಟ್ಟೆ, ನಾನು ಶಶಾಂಕ್ ಸರ್ ಸಿನಿಮಾ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಶಶಾಂಕ್ ಸರ್ ಭೇಟಿ ಆದ ತಕ್ಷಣ ಯಾರಿಗೂ ಹೇಳಿಲ್ಲ, ಎಲ್ಲೂ ಇನ್ನೂ ಅನೌನ್ಸ್ ಮಾಡಿಲ್ಲ. ಇಲ್ಲ ಸರ್, ಯಾರಿಗೂ ಹೇಳಿಲ್ಲ ಅಂತ ಹೇಳಿದ್ದೆ. ಸೊ ಐ ಆಮ್ ಶ್ಯೂರ್ ಶಶಾಂಕ್ ಸರ್ ಇದನ್ನು ನೋಡ್ತಾ ಇರ್ತಾರೆ. ಸಾರಿ ಶಶಾಂಕ್ ಸರ್, ಈ ಥರ ಮಾಡಿದೆ. ಸೊ ಇದೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಸೊ ಕೃಷ್ಣಲೀಲಾ ಸಿಕ್ಕಿದ ತಕ್ಷಣ, ಆ ಪಾತ್ರ ನನಗೆ ಗೊತ್ತಾದ ತಕ್ಷಣ, ಆ ಸಿನಿಮಾ ಈ ರೀತಿ ಇರುತ್ತೆ ಅಂತ ಗೊತ್ತಾದ ತಕ್ಷಣ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಅದೇ ಎಕ್ಸೈಟ್ಮೆಂಟ್, ಅದೇ ಖುಷಿಲಿ ಸೂಪರ್ ಹಿಟ್ಟಾಗಿ ಅದು 100 ಡೇಸ್ ಓಡ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ. ಸೊ ಎಲ್ಲರ ಎಫೋರ್ಟ್ ಅದು. ಸೊ ಆಫ್ಟರ್ ಕೃಷ್ಣಲೀಲಾ, ಎಸ್, ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ಏನಂದರೆ, ಅಗೇನ್ ಒಳ್ಳೆ ಅವಕಾಶಗಳು ಬರ್ತಾ ಇದೆ. ಸೊ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀನಿ.
ಸೊ ದಿಸ್ ಇಸ್ ಮೈ ಕೃಷ್ಣ ಲೀಲಾ ಜರ್ನಿ. ಸೊ ನೀವೆಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀರಾ ಅನಿಸುತ್ತೆ ಈ ಎಪಿಸೋಡ್, ಬಿಕಾಸ್ ನಾನಿದ್ದೀನಲ್ಲ ಅದಕ್ಕೋಸ್ಕರ. ನನ್ನ ಬಗ್ಗೆ ತುಂಬ ಮಾತಾಡಿದ್ದಾಯಿತು, ಎಲ್ಲ ತಿಳ್ಕೊಂಡ್ರಿ, ಎಲ್ಲ ಎಕ್ಸ್ಕ್ಲೂಸಿವ್ ಫೋಟೋಸ್ ನೋಡಿದ್ರಿ. ಈಗ ಬೇರೆಯವ್ರ ಬಗ್ಗೆ ತಿಳ್ಕೊಬೇಕು ಅಂತ ನಿಮಗೆ ಆಸಕ್ತಿ ಇರುತ್ತೆ, ನನಗೂ ಕೂಡ ಕುತೂಹಲ ಇದೆ ಯಾರ ಬಗ್ಗೆ ನಾನು ಮಾತಾಡ್ತೀನಿ ಅಂತ. ನೆಕ್ಸ್ಟ್ ನಾನು ಮಾತಾಡ್ತಾ ಇರೋದು ನನ್ನ ಥರಾನೇ ಬ್ಯೂಟಿಫುಲ್ ನಟಿ ಶ್ರುತಿ ಹರಿಹರನ್. ನನಗವರು ತುಂಬ ಇಷ್ಟ, ತುಂಬ ಮುದ್ದಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಅವ್ರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನಿಮಗಿದೆ ಅಲ್ಲ. ಅವರು ಲೂಸಿಯಾ ಅಲ್ಲಿ ಸೂಪರಾಗಿ ಆ್ಯಕ್ಟ್ ಮಾಡಿ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ. ಅದಾದಮೇಲೂ ತುಂಬ ಹಿಟ್ ಸಿನಿಮಾಸ್ ಕೊಟ್ಟಿದ್ದಾರೆ. ಈಗ ಅವ್ರು ಮಾಡ್ತಾ ಇರೋ ಸಿನಿಮಾ ಯಾವುದು, ಮುಂದೆ ಯಾವ್ದು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ಯಾಂಡಲ್ವುಡ್ ಸಮಾಚಾರದಲ್ಲಿ. ಪಬ್ಲಿಕ್ ಮ್ಯೂಸಿಕ್ ಅವ್ರ ಆ್ಯನಿವರ್ಸರಿ ದಿನ ಇವತ್ತು. ಫಸ್ಟ್ಲಿ ನಾನು ಅವ್ರಿಗೆ ವೆರಿ ವೆರಿ ಹ್ಯಾಪಿ ಆ್ಯನಿವರ್ಸರಿ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪಬ್ಲಿಕ್ ಮ್ಯೂಸಿಕ್ ಅವ್ರ ಇಡೀ ಟೀಮ್ ಮಾತ್ರ ಅಲ್ಲ, ಪಬ್ಲಿಕ್ ಮ್ಯೂಸಿಕ್ನ ನೋಡಿ ಇಷ್ಟಪಡೋ ವೀಕ್ಷಕರಿಗೂ ಕೂಡ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಆ್ಯನಿವರ್ಸರಿ. ಲೆಟ್ ಸೆಲೆಬ್ರೇಟ್ ದಿಸ್ ಟುಗೆದರ್ ಅಂತಲೇ ಹೇಳ್ತೀನಿ. ಜೀವನದಲ್ಲಿ ಯಾವುದಾದ್ರೂ ಒಂದು ರೀಸನ್ ಸಾಕು ನಮಗೆ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಇದು ಕೂಡ ಒಂದು ರೀಸನ್ನೇ. ಸೊ ಹ್ಯಾಪಿ ಬರ್ತ್ಡೇ ಪಬ್ಲಿಕ್ ಮ್ಯೂಸಿಕ್. ಸೆಕೆಂಡ್ಲಿ, ಇವತ್ತು ಸ್ಯಾಂಡಲ್ವುಡ್ ಸಮಾಚಾರದಲ್ಲಿ ನನ್ನ ಸ್ಯಾಂಡಲ್ವುಡ್ ಜರ್ನಿ ಬಗ್ಗೆ ಮಾತಾಡೋಕ್ಕೆ ನಾನು ಆ್ಯಕ್ಚುಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಆದರೂ ಐಮ್ ಜಸ್ಟ್ ಗೋನಾ ಲೈಕ್ ಜನರಲಿ ಟೆಲ್ ಯು ನನ್ನ ಜರ್ನಿ ಬಗ್ಗೆ. ವೆರಿ ನೈಸ್. 2.5 years ago ಶುರು ಆಯಿತು ನನ್ನ ಸ್ಯಾಂಡಲ್ವುಡ್ ಜರ್ನಿ. ಆ್ಯಂಡ್ ಅದು ಶುರುವಾಗಿದ್ದು ಲೂಸಿಯಾ ಅಂತ ಒಂದು ಚಿತ್ರದಿಂದ. 2.5 ಅದು ಆ್ಯಕ್ಚುಲಿ ಲೂಸಿಯಾನ ಶೂಟ್ ಮಾಡಿದ್ದೇ 1-2 ವರ್ಷ ಆಯಿತು. ಸೊ ಆ್ಯಕ್ಚುಲಿ ಹೇಳಬೇಕಾದ್ರೆ 2011 ಶುರು ಆಯಿತು ನನ್ನ ಜರ್ನಿ. ಆ್ಯಂಡ್ ಅಲ್ಲಿಂದ ಲೂಸಿಯಾ ರಿಲೀಸ್ ಆಗಿ ಇಷ್ಟೊಂದು ನೀವೆಲ್ಲ ಇಷ್ಟಪಟ್ಟಿರೋ ಒಂದು ಸಿನಿಮಾ ಆಗಿರೋದಕ್ಕೆ ಮೇನ್ ಕಾರಣ ಏನಂತಂದರೆ, ಐ ವುಡ್ ಸೇ ದ ಫ್ಯಾಕ್ಟ್ ದಟ್ ಒಂದು ಟೀಮ್ ವರ್ಕ್ ಇತ್ತು ಲೂಸಿಯಾ ಮಾಡಬೇಕಾದ್ರೆ. ಒಂದು ಆನೆಸ್ಟಿ ಇತ್ತು ಆ ಕೆಲಸ. ಹಾಗೂ ನನ್ನ ಪ್ರಕಾರ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್. ಆ್ಯಂಡ್ ಈ ಒಂದು ಸಿನಿಮಾನ ತುಂಬ ಜನ ಇಷ್ಟಪಟ್ಟು ಇಟ್ ವಾಸ್ ಕ್ರಿಟಿಕಲಿ ಅಕ್ಲೇಮ್ಡ್. ನಾಟ್ ಜಸ್ಟ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಿಂದ ಆಚೆ ಇಂಡಿಯಾದಲ್ಲೂ ಹಾಗೂ ಇಂಡಿಯಾದಿಂದ ಆಚೆ ವೆನ್ ಇಟ್ ಕಮ್ಸ್ ಟು ಲಂಡನ್. ವಿ ಆಲ್ಸೋ ಪ್ರೀಮಿಯರ್ಡ್ ಅಟ್ ಅ ಫ್ಯೂ ಅದರ್ ಫಿಲ್ಮ್ ಫೆಸ್ಟಿವಲ್ಸ್. ಸೊ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಶುರುವಾಗಿದ್ದು ಒಂದು ಜರ್ನಿ. ಅದಾದಮೇಲೆ 2 ಸಿನಿಮಾ ಬಂತು, ದ್ಯಾವ್ರೆ ಹಾಗೂ ಸವಾರಿ 2. ಅದಾಗಿದ ತಕ್ಷಣ ರಾಟೆ ಅಂತ ಇನ್ನೊಂದು ಸಿನಿಮಾ, ಮತ್ತೆ 2 ವರ್ಷ ಶೂಟು. ನಾನು ಪ್ರತಿ ಒಂದು ಸಿನಿಮಾನು 1-2 ವರ್ಷ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಅದು ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಶೂಟ್ ಮಾಡಬೇಕಾದ್ರೆ. ಧನಂಜಯ ಅವ್ರ ಜೊತೆ ಮತ್ತು AP ಅರ್ಜುನ್ ಸರ್ ಜೊತೆ. ಇಟ್ಸ್ ಅ ಫಿಲ್ಮ್ ದಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಅಲ್ಲಿ ರಾಣಿಯಾಗಿ ನಾನು ಕಾಣಿಸ್ಕೊಂಡಿದ್ದೆ. ನನ್ನ ಫಸ್ಟ್ ಮಾಸ್ ಪಿಕ್ಚರ್ ಆಗಿತ್ತು. ಫೈಟ್ ಎಲ್ಲ ನೋಡಿ ಅದು ಹೆಂಗೆ ತೆಗಿತಾರೆ ಅಂತೆಲ್ಲ ನಂಗೆ ಗೊತ್ತಿರಲಿಲ್ಲ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ತುಂಬಾ ಇಷ್ಟ ಆಯಿತು. ರಾಟೆ ಆದಮೇಲೆ ಈಗ ನನಗೆ 2 ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ. ಒಂದು ಸಿಪಾಯಿ ಅಂತ, ಇನ್ನೊಂದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟುನಲ್ಲಿ ನಾನು ಅನಂತ್ನಾಗ್ ಸರ್ ಹಾಗೂ ರಕ್ಷಿತ್ ಶೆಟ್ಟಿ, ಅಚ್ಯುತ್ ಕುಮಾರ್ ಅವರು ಹಾಗೂ ವಶಿಷ್ಠ, ನಾವು 5 ಜನ ಇದ್ದೀವಿ ಮೇನ್ ಕಾಸ್ಟ್ ಆಗಿ. ಆ್ಯಂಡ್ ಈ ಸಿನಿಮಾ ಒಂದು ಮಿಸ್ಸಿಂಗ್ ಪರ್ಸನ್ಸ್ ಹಾಗೂ ಅಲ್ಝೈಮರ್ಸ್ ಡಿಸೀಸ್, ಈ ಥರ ತುಂಬ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ, ಸಿನಿಮಾದಲ್ಲಿ ನಾವು ಯೂಶ್ವಲಿ ನೋಡಿಲ್ಲದೆ ಇರೋ ವಿಷಯಗಳ ಬಗ್ಗೆ ಈ ಸಿನಿಮಾ ಹೇಳುತ್ತಕ್ಕಿಂತ ಡೀಲ್ಸ್ ವಿತ್ ಸಚ್ ಇಶ್ಯೂಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಸೊ ಅದು ತುಂಬ ಶೀಘ್ರದಲ್ಲೇ ರಿಲೀಸ್ಗೆ ರೆಡಿಯಾಗಿದೆ. ಸಿಪಾಯಿ ಅಂತ ಇನ್ನೊಂದು ಸಿನಿಮಾ. ಇಟ್ಸ್ ಅ ವೆರಿ ಕಮರ್ಷಿಯಲ್ ಫಿಲ್ಮ್. ಒಂದು ಹೊಸೊಬ್ಬರು ಸಿದ್ಧಾರ್ಥ್ ಮಹೇಶ್ ಅಂತ, ಹೀ ಈಸ್ ದ ಹೀರೋ ಆಫ್ ದ ಫಿಲ್ಮ್ ಆ್ಯಂಡ್ ಅ ವೆರಿ ವೆರಿ ಗುಡ್ ಆ್ಯಕ್ಟರ್. ಸೊ ಆ ಸಿನಿಮಾ ಕೂಡ ರೆಡಿಯಾಗಿದೆ. ಅದನ್ನು ಬಿಟ್ಟರೆ ನಾನು ಈಗ 2 ಸಿನಿಮಾ ಶೂಟ್ ಮಾಡ್ತಾಯಿದ್ದೀನಿ. ಒಂದು ಜಯ ಮಾರುತಿ 800. ಅದ್ರದ್ದು ಎಕ್ಸ್ಪೀರಿಯನ್ಸ್ ಆಫ್ ಶೂಟಿಂಗ್ ಇಸ್ ಬ್ರಿಲಿಯಂಟ್. ಶರಣ್ ಸರ್ ಹೀರೋ. ಸೊ ಹಾಗಾಗಿ ನಿಮಗೆ ಗೊತ್ತಿರುತ್ತೆ, ಪಕ್ಕ ಔಟ್ ಆ್ಯಂಡ್ ಔಟ್ ಕಾಮಿಡಿ ಫಿಲ್ಮ್. ಶೂಟ್ ಮಾಡಬೇಕಾದ್ರೇ ನಕ್ಕಿನೇ ಶೂಟ್ ಮಾಡ್ತಾಯಿದ್ದೀವಿ. ಸೊ ತುಂಬ ಮಜಾ ಇದೆ ಶೂಟ್ ಮಾಡಬೇಕಾದ್ರೆ. ಆ್ಯಂಡ್ ಐ ರಿಯಲಿ ಹೋಪ್ ಇದೇ ಥರ ಆಡಿಯನ್ಸ್ ಈ ಸಿನಿಮಾನ ನೋಡಿದ್ರೆ ಅಷ್ಟೇ ಅವರಿಗೆ ಖುಷಿ ಆಗುತ್ತೆ. ಬಿಕಾಸ್ ನಾವೇ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಪ್ಪ. ಅದನ್ನು ಬಿಟ್ಟರೆ ಮಾದ ಮತ್ತು ಮಾನಸಿ ಅಂತ ಇನ್ನೊಂದು ಸಿನಿಮಾ ರೆಡಿ ಆಗ್ತಿದೆ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ. ಈಗ ನೀವು ಇನ್ಫ್ಯಾಕ್ಟ್ ಅದ್ರದ್ದು ಫೋಟೋಶೂಟು ನೋಡಿ ಟೈಟಲ್ ಸಾಂಗ್ ಕೂಡ ನೋಡಿದ್ದೀರಾ. ಅನುಶ್ರೀ ಅವರು ತುಂಬಾ ಚೆನ್ನಾಗಿ ಆ ಟೈಟಲ್ ಸಾಂಗಲ್ಲಿ ಶೀಸ್ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ಡ್ ಮಾದ ಹಾಗೂ ಮನಸ್ಸಿನ ಆ ಟೈಟಲ್ ಸಾಂಗ್ ಮೂಲಕ. ಇದನ್ನೆಲ್ಲ ಬಿಟ್ಟು ನಾನು ಇನ್ನೊಂದು ಚಿಕ್ಕ ವಿಷಯ ಹೇಳಬೇಕಾದ್ರೆ 16th October ಪ್ಲಸ್ ಅಂತ ಸಿನಿಮಾ ರಿಲೀಸ್ ಆಗ್ತಿದೆ.
ಈ ಸಿನಿಮಾದಲ್ಲಿ ನಾನು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಬಟ್ ಆದರೆ ಸಿನಿಮಾ ಹ್ಯಾಸ್ ಅ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್. ಅದು ಮಾತ್ರ ಅಲ್ಲ, ಅನಂತ್ ನಾಗ್ ಸರು, ಯೋಗರಾಜ್ ಸರು, ಈ ಥರ ಲೆಜೆಂಡ್ರಿ ಕನ್ನಡ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ ಈ ಸಿನಿಮಾದಲ್ಲಿ. ದಯವಿಟ್ಟು ಹೋಗಿ ನೋಡಿ. 16th October ರಿಲೀಸ್ ಆಗ್ತದೆ. ಸ್ಯಾಂಡಲ್ವುಡ್ ಸಮಾಚಾರದಲ್ಲಿ ಇನ್ಫ್ಯಾಕ್ಟ್ ತುಂಬ ಒಳ್ಳೆ ಸಿನಿಮಾಗಳು ಬರ್ತಿದೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಇಷ್ಟೊಂದು ಒಳ್ಳೆ ಕನ್ನಡ ಸಿನಿಮಾಗಳು ಬರ್ತಿದೆ. ಇತ್ತೀಚೆಗೆ ನಿನ್ನೆ ಇನ್ಫ್ಯಾಕ್ಟ್ ನಾನು ಅವನಲ್ಲ ಅವಳು ಅಂತ ಒಂದು ಸಿನಿಮಾ, ಸಂಚಾರಿ ವಿಜಯ್ ಅವರು ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಒಂದು ಸಿನಿಮಾ ಬಂದಿದೆ. ನಾನು ಫಸ್ಟ್ ಶೋ ಹೋಗಿ ನೋಡಿದೆ. ಆ್ಯಂಡ್ ಐ ಆ್ಯಬ್ಸಲ್ಯೂಟ್ಲಿ ಲವ್ ದಟ್ ಫಿಲ್ಮ್. ಸೊ ಎಲ್ಲರೂ ಆ ಸಿನಿಮಾನ ದಯವಿಟ್ಟು, ರಿಲೀಸ್ ಆಗಿದೆ, ಥಿಯೇಟ್ರಿಗೆ ಹೋಗಿ ನೋಡಿ. ಇಷ್ಟೊಂದು ಒಳ್ಳೆ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ, ನಮ್ಮ ಕನ್ನಡ ಸಿನಿಮಾ ಆಗಿ ಒಂದು ಭಾಗದಾಗಿ ಬಂದಿರೋದು, ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಸೊ ನೀವು ಕೂಡ ಹೆಮ್ಮೆ ಪಡಿ, ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಆ್ಯಂಡ್ ವಿಶಿಂಗ್ ಪಬ್ಲಿಕ್ ಮ್ಯೂಸಿಕ್ ಅ ವೆರಿ ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೇನ್.